ಘಟನೆ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ. ಯಾಕೆಂದರೆ ಅಧಿಕಾರಿಗಳ ತಲೆದಂಡ ಪರಿಸ್ಥಿತಿ ನಿಭಾಯಿಸಲು ಅದು ಆಗಬಾರ್ದು. ಭಾಳ ಸಣ್ಣ ಘಟನೆ ಅದು ಆಗಬಾರ್ದಿತ್ತು. ನೋಡೋಣ, ತನಿಖೆ ಮಾಡ್ತಿದ್ದಾರೆ ಪೊಲೀಸರು. ಮಾಡಿದ್ಮೇಲೆ ನೋಡೋಣ, ತಪ್ಪಿಸ್ತಾರೆ ಯಾರು ಅಂತಾರೆ ಕ್ರಮ ಕೈಗೊಳ್ತಾರೆ. ಅಲ್ಲ, ಆದರೂ ಕೂಡ ಅಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಅದಕ್ಕೆ ಮತ್ತೆ ಸಸ್ಪೆಂಡ್ ಮಾಡಿದ್ರು. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿಕ್ಕೆ ಅದೇ ಕಾರಣ. ಮ್ಯಾನೇಜ್ ಮಾಡಬೋದಿತ್ತು, ಅವ್ರು ಸರಿಯಾಗಿ ಮಾಡಲಾರ್ಕೆ ಇದು ದೊಡ್ಡ ಅನಾಹುತ. ಅಲ್ಲ, ಆದರೂ ಕೂಡ ವೈಯಕ್ತಿಕವಾಗಿ ತೊಗೊಂಡು ಈ ಮಟ್ಟಕ್ಕೆ ಹೋಗೋಷ್ಟು ಮಟ್ಟಿಗೆ ಒಂದು ಬೆಳೆದಿದೆ ಅಂದರೆ ಅದು ಏನು ಮಾಡಲಿಕ್ಕೆ ಆಗೋಲ್ಲ. ಒಂದು ಸರಿ ಹಿಂಗೆ ಆಗುತ್ತೆ. ಆದರೂ ಕೂಡ ಪೊಲೀಸರು ನಿಯಂತ್ರಣ ಮಾಡಿದ್ದಾರೆ. ಈಗೇನಂತ ಅಲ್ಲಿ ವಾತಾವರಣ ತಿಳಿಯಾಗಿದೆ, ಅದು ನೋಡೋಣ. ಈಗ ಬಿಜೆಪಿಯವ್ರದ್ದು ಆರೋಪ ಅಂದರೆ ದ್ವೇಷ ಭಾಷಣದ ಕಾಯ್ದೆ ಜಾರಿಗೆ ತರ್ತಾ ಇಲ್ಲ. ಈಗ ದ್ವೇಷ ಭಾಷಣನೇ ಮಾಡ್ಕೊಂಡು ಹೊರಟಿದ್ದಾರೆ ನಿಮ್ಮ ಶಾಸಕರೇ. ನೋಡೋದಕ್ಕಂತ ಹೇಳಿದ್ರೆ ಪೊಲೀಸರು ಅದಕ್ಕೆ ಆ್ಯಕ್ಟ್ ಮಾಡಬೇಕು. ಪೊಲೀಸ್ ಕೈಲಿದೆ ಅಂತ ಹೇಳಿದ್ರೆ ಪೊಲೀಸರು ತನಿಖೆ ಮಾಡಲಿ, ಯಾರು ತಪ್ಪಿಸ್ರಂತ ಬಂದ್ಮೇಲೆ ನೋಡೋಣ. ಸರ್, EVM ಬಗ್ಗೆ ಏನು ಕೇಳಿ ಬರ್ತಾ ಇತ್ತು, ಅದು ಒಂದು ವ್ಯತಿರಿಕ್ತವಾಗಿ ಒಂದು ಪರಿಣಾಮ, ಒಂದು ಫಲಿತಾಂಶ ತಿರುಗುಬಾಣ ಆಗ್ತಾ ಇದೆ. ಯಾಕೆಂದರೆ ಅದು BJP ಹೇಳ್ತಾ ಇರೋದೇ, ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇರೋದಕ್ಕೆ ಸಪೋರ್ಟ್ ಇಲ್ಲ. ನೋಡಿ, ಭಾಳ ಮಂದಿಗೆ ಅದ್ರ ಬಗ್ಗೆ ಕಲ್ಪನೆ ಇಲ್ಲ. ಕಾಂಗ್ರೆಸ್ ಮಾಡುವಂಥ ಏನು ಆರೋಪ ಇದೆ ಇದು ಎಲ್ಲರಿಗೂ ಗೊತ್ತಿಲ್ಲ. ಅದು ಗೊತ್ತಾದ ಮೇಲೆ ಅದ್ರ ಬಗ್ಗೆ ಅವರು ಕೂಡ ನಮ್ಮ ಪರವಾಗಿ ಬರ್ತಾರೆ ಅಂತ ತಿಳಿಸುವಂಥ ಪ್ರಯತ್ನ ಆಗಬೇಕು ನಮ್ಮ ಪಕ್ಷದ. ಅಲ್ಲ, ಆದರೂ ಕೂಡ EVM ಬಗ್ಗೆ ವಿಶ್ವಾಸಾರ್ಹತೆ ಏನು ಪ್ರಶ್ನೆ ಮಾಡಿದ್ದಲ್ಲ, ಬಹುತೇಕ ಜನ ಅದ್ರ ಬಗ್ಗೆ ಒಲವು ವ್ಯಕ್ತಪಡಿಸಿ. ಅದನ್ನೇ ಹೇಳಿದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು ಅವ್ರಿಗೆ ತಿಳುವಳಿಕೆ ಕೇಳುವಂಥ, ಅವ್ರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಆದಾಗ ನಮ್ಮ ಪರವಾಗಿ ಬರ್ತಾರೆ. ಈಗ ಹಲವಾರು ಮುಖಂಡರುಗಳು, ನಾಯಕರುಗಳು CBI ತನಿಖೆ ಆಗಬೇಕು ಬಳ್ಳಾರಿದು ಅಂತ ಹೇಳಿ ಅಂಥದ್ದೇನು ಬಳ್ಳಾರಿ ಆಗುವಂಥ ಇನ್ನೂ ತನಿಖೆ ನಡೆದಿದೆ. ನೋಡೋಣ, ಇನ್ನೂ ಸ್ವಲ್ಪ ದಿವಸ ಹೋಗಲಿ. ನಂತರ ಅದ್ರ ಬಗ್ಗೆ ಸರ್ಕಾರ ಈಗಾಗಲೇ CODಗೆ ಕೊಡ್ತಾ ಇದೆ. ಕೊಟ್ಟ ಮ್ಯಾಗೆ ಅದರ ಪರಿಣಾಮ ನೋಡಿದ್ಮ್ಯಾಗ ಮುಂದೆ ಅದ್ರ ಬಗ್ಗೆ ತೀರ್ಮಾನ ಸರ್ಕಾರ ಮಾಡುತ್ತೆ. ಸರ್, ಈಗ ನರೇಗಾಗೆ ಪ್ರತ್ಯೇಕವಾಗಿ ಸರ್ಕಾರ, ಅದು ರಾಜ್ಯ ಸರ್ಕಾರ ಒಪ್ತಾ ಇಲ್ಲ, ಅದರ ಅಂಶಗಳನ್ನು ಕೈ ಬಿಟ್ಟಿದೆ ಅಂತ. ಹೌದೌದು, ಅದು ಬಡವರ ವಿರೋಧವಾಗಿರುವಂಥ ಕಾನೂನು. ಸೊ ಮುಂಚೆ ಕೇಂದ್ರ ಸರ್ಕಾರ 100ಕ್ಕೆ 100% ಹಣ ಕೊಡ್ತಾಯಿತ್ತು. ಇದು 60-40 ಮಾಡಿದೆ. ಮತ್ತು ಅದರ ಆಯ್ಕೆಯನ್ನು ಅವ್ರ ಕೈಲಿ ಇಟ್ಕೊಂಡಿದೆ. ಯಾವ ಪಂಚಾಯತಿಗೆ ದುಡ್ಡು ಕೊಡಬೇಕು ಅನ್ನೋದು ಅವರಲ್ಲಿದೆ, ನಮ್ಮಲ್ಲಿಲ್ಲ. ಸೊ ಹೀಗಾಗಿ ನಾವು ವಿರೋಧ ಮಾಡ್ತಾಯಿದ್ದೀವಿ. ಅಲ್ಲ, ಕಾಯ್ದೆಯಲ್ಲಿ ಇನ್ನೊಂದಷ್ಟು ಬಲಗೊಳಿಸೋ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ ಅಂತ BJP ಹೇಳ್ತಾರೆ. ಈಗ ಬಲ ಏನಿಲ್ಲ, ಬಲ ಇಲ್ಲ. ಡೆಲ್ಲಿಯಲ್ಲಿ ಕೂತು ನೀವು ಶಿವಮೊಗ್ಗ ಯಾವುದೋ ಪಂಚಾಯತ್ ಕೊಟ್ಟರೆ ಹೆಂಗೆ ಬಲ ಮಾಡ್ತಾರೆ? ಅದು ಮುಂಚೆ ತಾಲೂಕು ಪಂಚಾಯತಿಗೆ ಅಧಿಕಾರ ಇತ್ತು. ಈಗ ಡೆಲ್ಲಿಯಲ್ಲಿ ಅಧಿಕಾರ ಅಂದರೆ ಆ ಡೆಲ್ಲಿಯಲ್ಲಿ ಕೂತು ಹೆಂಗೆ ನೀವು ನಿರ್ಣಯ ಮಾಡೋರು? ಇದ್ರ ವಿರೋಧ ಮಾಡಲೇಬೇಕು, ಮಾಡ್ತಾಯಿದ್ದೀವಿ. ಇದೇ ಸಾಕಷ್ಟು ಇದೆ, ನೋಡೋಣ. ಇನ್ನೂ ನಮ್ಮ ಡಿಮಾಂಡ್ ಕೊಡ್ತೀವಿ ನಮ್ಮ ಬಜೆಟ್ ಸಭೆಯಲ್ಲಿ. ಶಿವಮೊಗ್ಗಕ್ಕೆ ಬ್ರಿಡ್ಜ್ ಒಂದು ಹೊಸದು ಬಗ್ಗೆ ಅದನ್ನು ನೋಡ್ಲಿಕ್ಕೆ ಹೋಗ್ತೀವಿ.